ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ಲಿ ವಿತ್ ಕುಕ್ಕರಿ ಶೋ. ಇವತ್ತು ನಾನು ಒಂದು ಮಶ್ರೂಮ್ ಪಲಾವ್ ಹೇಗ್ ಮಾಡೋದು 5 ಮೆಂಬರ್ಸ್ಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಎಪಿಸೋಡ್ ನ ಸ್ಪಾನ್ಸರ್ಡ್ ಮಾಡ್ತೀರಾ ಅಂತವ್ರು ಪ್ರಶಾಂತ್ ಮೊಬೈಲ್, RP ರೋಡ್, ಮಂಡ್ಯ. ದಯಮಾಡಿ ನಿಮ್ಗೆ ಮೊಬೈಲ್ಸ್ ಆಕ್ಸೆಸರೀಸ್ ಬೇಕಂದ್ರೆ ಸೊ ದಯವಿಟ್ಟು ವಿಸಿಟ್ ಮಾಡಿ RP ರೋಡ್ ಅಲ್ಲಿರುವಂತಹ ಪ್ರಶಾಂತ್ ಮೊಬೈಲ್ಸ್ ಶಾಪ್ಗೆ. ಥ್ಯಾಂಕ್ ಯು. ಈಗ ಈ ಒಂದು ಪಲಾವ್ಗೆ ನಾನು ಏನ್ ಬಳಸ್ತಿದ್ದೀನಿ ಅಂದ್ರೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಮಶ್ರೂಮ್ ತಗೊಂಡಿದ್ದೀನಿ 1 ಪ್ಯಾಕ್. ಸೊ ನಿಮ್ಗೆ 50 ರುಪೀಸ್ ಪ್ಯಾಕ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ನಿಮ್ಗೆ 1 ಪ್ಯಾಕ್ ಅಲ್ಲಿ ನಾನು 5 ಮೆಂಬರ್ಸ್ಗೆ ಒಂದು ಮಶ್ರೂಮ್ ತಗೊಂಡಿದ್ದೀನಿ. ಇದೆಲ್ಲ ಬಂದು ಅರಿಶಿನ ಮತ್ತೆ ಉಪ್ಪಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಐಟಮ್ಸ್ ಬಂದು ಕಸೂರಿ ಮೇಥಿ. ನೆಕ್ಸ್ಟ್ ಐಟಮ್ಸ್ ಬಂದು ಅರಿಶಿನ, ಮೆಣಸಿನ್ಕಾಯಿ ಪುಡಿ, ಧನಿಯಾ ಪುಡಿ, ಲಿಟಲ್ ಬಿಟ್ ಆಫ್ ಗರಂ ಮಸಾಲ, ಜೊತೆಗೆ ಟೊಮೊಟೊ 2, ಒಗ್ಗರಣೆಗೆ ಗೋಡಂಬಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತೆ ಬೆಳ್ಳುಳ್ಳಿ ಮತ್ತೆ ಶುಂಠಿ. ಇಷ್ಟನ್ನ ನಾನು ಇಲ್ಲಿ ಈ ಒಂದು ಇದರಲ್ಲಿ ಮೀನ್ಸ್ ಮಶ್ರೂಮ್ ಪಲಾವ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಅದ್ ಹೇಗ್ ಬರುತ್ತೆ ಅಂತ ನೋಡಿ. ಮತ್ತೆ ಹಸಿಮೆಣಸಿನ್ಕಾಯಿ ಇಂಪಾರ್ಟೆಂಟ್. ಸ್ಪೈಸಿ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ. ಇಲ್ಲಿ ನಾನು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ. ನಾನು ಪ್ರತಿ ಎಪಿಸೋಡ್ ಅಲ್ಲಿ ಹೇಳ್ತಾ ಇರ್ತೀನಿ ಆಯಿಲ್ ನ ಕಡಿಮೆ ಬಳಸಿ ಅಂತ. ಇವತ್ತು ನಾವು ಚೆನ್ನಾಗಿರೋ ಪಲಾವ್ನ ತಿನ್ಬೇಕಂದ್ರೆ ದಯಮಾಡಿ ನಿಮ್ಗೆ ಎಷ್ಟು ಆಯಿಲ್ ಬೇಕಾ ಅಷ್ಟನ್ನ ಯೂಸ್ ಮಾಡಿ. ಇದರಲ್ಲಿ ನೋ ರಿಸ್ಟ್ರಿಕ್ಷನ್ಸ್. ಸೊ ನಾನಿಲ್ಲಿ 5 ಟೇಬಲ್ ಸ್ಪೂನ್ 6 ಟೇಬಲ್ ಸ್ಪೂನ್, ನಾನು ಚಿಕ್ಕದು ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಹಂಗಾಗಿ ಒಂದು 6 ರಿಂದ 7 ಟೀ ಸ್ಪೂನು ಆಯಿಲ್ ನ ಬಳಸ್ತಿದ್ದೀನಿ. ಇದಕ್ಕೆ ನಾನು ಸಾಸಿವೆ, ಅರ್ಧ ಸ್ಪೂನು ಸಾಸಿವೆ. ಇಲ್ಲಿ ಒಗ್ಗರಣೆಗೆ ಗೋಡಂಬಿ ಹಾಕ್ತಾ ಇದ್ದೀನಿ ಟೇಸ್ಟ್ಗೆ. ನೆಕ್ಸ್ಟ್ 2 ಈರುಳ್ಳಿ ತಗೊಂಡಿದ್ದೀನಿ, 1.5 ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಇನ್ನು ಅರ್ಧ ಏನು ಅಂತಂದ್ರ ರುಬ್ಬಕ್ಕೆ, ಅದನ್ನ ರುಬ್ಬಿಡೋಣ. ಈರುಳ್ಳಿ ಫ್ರೈ ಆಗುವಾಗ ನಾವು ಇದಕ್ಕೆ ಅಗತ್ಯ ಇರೋಷ್ಟು ನಾನಿಲ್ಲಿ 1 ಟೀ ಸ್ಪೂನು ಅರಿಶಿನ ಬಳಸ್ತಿದ್ದೀನಿ. ಏನಾದ್ರೂ ಇನ್ಫೆಕ್ಷನ್ಸ್ ಇದ್ರೆ ನಿಮಗೆ ಹೋಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೊ ಹಾಗಾಗಿ ಅರಿಶಿನ ಬಳಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ತೊಳೆದಿಟ್ಟಿರೋಂತ ಮಶ್ರೂಮ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಅರಿಶಿನ ಮತ್ತೆ ಉಪ್ಪು ಹಾಕಿ ತೊಳೆದಿದ್ದೀನಿ. ಪ್ರತಿಯೊಂದು ಐಟಮ್ಸ್ ತರಕಾರಿನ ನಿಮ್ಗೇನಾದ್ರೂ ಒಂದು ಬೆಳೆಯುವಾಗ ಏನಾದ್ರೂ ಔಷಧಿಗಳು ಯೂಸ್ ಮಾಡಿದ್ರೆ ಅದನ್ನ ವಾಶ್ ಮಾಡಕ್ಕೆ ಅರಿಶಿನ ಮತ್ತೆ ಉಪ್ಪು ಹಾಕಿ ತೊಳಿ. ನಾನಿಲ್ಲಿ ರುಬ್ಬಕ್ಕೆ 1 ಪೀಸ್ ಚಕ್ಕೆ, 5 ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಿದ್ದೀನಿ. ನಾನಿಲ್ಲಿ 5 ಲವಂಗ ರುಬ್ಬಕ್ಕೆ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಒಂದು ದೊಡ್ಡದು ಅಂದ್ರೆ 2 ಇಂಚು ಶುಂಠಿ ಯೂಸ್ ಮಾಡ್ತಾ ಇದ್ದೀನಿ. 2 ಇಂಚು ಶುಂಠಿ, ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಮತ್ತೆ 3 ನಾಟಿ ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ದೀನಿ. ಸೊ ಪ್ರತಿ ಐಟಮ್ಸ್ ನಾವ್ ಯಾಕೆ ಕಡಿಮೆ ಬಳಸ್ಬೇಕಂದ್ರೆ ನಮಗೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಅಣಬೆ. ಸೊ ಹಾಗಾಗಿ ಅದನ್ನ ಜಾಸ್ತಿ ಬಳಸಿ ಉಳಿದ ಐಟಮ್ಸ್ ಎಲ್ಲ ನಾವು ಇಲ್ಲಿ ಪಲಾವ್ಗೆ ಕಡಿಮೆ ಬಳಸ್ತಾ ಇದ್ದೀನಿ. ಸೊ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳೋಣ. ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇದು ಫ್ರೈ ಆಗೋವಾಗ ಇದು ನೀಟಾಗಿ ಫ್ರೈ ಆಗ್ಬೇಕು. ಇಲ್ಲಿ ನಾನು 1 ಟೀ ಸ್ಪೂನ್ ಹೋಮ್ ಮೇಡ್ ತುಪ್ಪನ ಹಾಕೋತಾ ಇದ್ದೀನಿ. ಪಲಾವ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಮತ್ತೆ ತುಪ್ಪನ ಜಾಸ್ತಿ ಹಾಕಿ. ಇದು ಬೇಯುವಾಗ
ಪ್ರತಿ ಸಾರಿ ಹೇಳ್ತಿರ್ತೀನಿ ನಾವು ದಪ್ಪ ಉಪ್ಪು ಬಳಸೋಣ. ಸೊ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತ. ಸೊ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಉಪ್ಪನ್ನ ಅಕ್ಕಿಗೂ ಸೇರಿಸಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ. 3 ಟೀ ಸ್ಪೂನ್ ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ. ಇದು ಫ್ರೈ ಆಗಷ್ಟರಲ್ಲಿ ನಾನು ರುಬ್ಬಕ್ ಹಾಕಿರೋಂತ ಮಸಾಲೆನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಟೀ ಸ್ಪೂನು ಸೋಂಪು ಕಾಳು, ಆರೋಗ್ಯಕ್ಕೆ ಒಳ್ಳೇದಂತ. ಒಂದ್ ಒಳ್ಳೆ ಮಶ್ರೂಮ್ ಪಲಾವ್ ತಿನ್ಬಹುದು. ಇದನ್ನ ರುಬ್ಕೊಂಡ್ ಬರ್ತೀನಿ, ವೆಯ್ಟ್ ಮಾಡಿ. ಓಕೆ, ಇದಕ್ಕೆ ನಾನು 2 ಟೊಮೊಟೊ ತಗೊಂಡಿದ್ದೆ. ಒಂದು ರುಬ್ಬಕ್ ಹಾಕಿದ್ದೀನಿ, ಇನ್ನೊಂದು ಕಟ್ ಮಾಡಿ ಇದು ಒಳಗಡೆ ಹಾಕ್ಬೇಕು. ಇದನ್ನು ಕೂಡ ಒಂದ್ 2 ನಿಮಿಷ ಗಮನಿಸ್ಬೇಕಾಗಿರೋ ವಿಷಯ ಏನಂದ್ರೆ, ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಓಡಾಡುವಾಗ ಮಕ್ಕಳಿಗೆ ಬಸ್ಸಲ್ಲಿ ಸ್ಕೂಲ್ಗೆ, ಕಾಲೇಜ್ಗೆ ಮತ್ತೆ ಹೋಗಂತ ಮಕ್ಕಳಿಗೆ ದಯವಿಟ್ಟು ಅವಕಾಶ ಮಾಡ್ಕೊಡಿ. ಸಾಧ್ಯ ಆದಷ್ಟು ನೀವು ಲೇಟ್ ಆಗಿ ಹೋಗಂತ 10 ಗಂಟೆ ಮೇಲೆ ನಿಮ್ ಪ್ರೋಗ್ರಾಮ್ಸ್ಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೇದಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಮಕ್ಳು ಮುಂದಿನ ಭವಿಷ್ಯ ಆಗಿರೋದ್ರಿಂದ ನಾವು ಅವ್ರಿಗೆ ತೊಂದರೆ ಕೊಡ್ಬಾರ್ದು. ಸೊ ಹಾಗಾಗಿ ದಯವಿಟ್ಟು ತುಂಬಾ ಅವಶ್ಯಕತೆ ಇಲ್ದಿರೋದಕ್ಕೆ ದಯಮಾಡಿ ಹೋಗೋದನ್ನ ಕಡಿಮೆ ಮಾಡಿ. 10 ಗಂಟೆ ಮೇಲೆ 5 ಗಂಟೆ ಒಳಗಡೆ ಇಟ್ಕೊಳ್ಳಿ. ಆ ಮಕ್ಕಳು ಬೇಗನೆ ಮನೆ ಸೇರ್ಬೇಕಾಗಿರುತ್ತೆ, ಮತ್ತೆ ಯಾವುದೇ ರೀತಿ ತೊಂದರೆಗಳಾಗಬಾರ್ದು. ಹಾಕಿ ಉಳಿದಿರೋ ಅಂತ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಅರ್ಧ ರುಬ್ಬಕ್ ಹಾಕ್ಬೇಕು, ಅರ್ಧ ಫ್ರೈಗೆ ಹಾಕ್ಬೇಕು. ಆಗ ನಿಮ್ಗೆ ಒಂದ್ ಒಳ್ಳೆ ತಿನ್ನಕ್ಕೆ ಒಳ್ಳೆ ಪಲಾವ್ ಸಿಗುತ್ತೆ. ಸೊ ಈಗ ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ನ ಹಾಕಿದ್ದೀನಿ. ಸೊ ಈ ಪಲಾವ್ ಹೇಗ್ ಬರುತ್ತೆ ಅಂತ 2 ವಿಷಲ್ ಹೊಡ್ಸಿದ್ರೆ ಸಾಕು. ಯಾಕಂದ್ರೆ ಕಾಯಿಸಿರೋ ನೀರನ್ನ ಹಾಕಿ ಅಕ್ಕಿ ಎಲ್ಲ ಫ್ರೈ ಮಾಡಿರೋದ್ರಿಂದ, ಮಸಾಲೆ ಎಲ್ಲ ಫ್ರೈ ಮಾಡಿರೋದ್ರಿಂದ 2 ವಿಷಲ್ ಸಾಕಾಗತ್ತೆ. ಸೊ ಇದನ್ನ ಕ್ಲೋಸ್ ಮಾಡೋಣ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದಕ್ಕಾಗಿ ತುಂಬಾ ಒಂದು ಡಿಫ್ರೆಂಟ್ ಆಗಿ ತರಕಾರಿ ಪಲಾವ್ಗಳನ್ನ ಮಾಡ್ಕೊಡೋದ್ರ ಜೊತೆಗೆ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ಒಂದು ಡಿಫ್ರೆಂಟ್ ಆಗಿರೋ ಪಲಾವ್ನ ಟ್ರೈ ಮಾಡಿ ಹೇಗಿದೆ ಅಂತ ದಯವಿಟ್ಟು ತಿಳಿಸಿ. ನಮ್ ಚಾನಲ್ ಬಂದು ಕರ್ಲಿ ವಿತ್ ಕುಕ್ಕರಿ ಶೋ